ವೀಕ್ಷಕರೇ ನಮಸ್ಕಾರ. ಶ್ರೀಕಾಂತ್ ಕನ್ನಡಿಗ ಚಾನಲ್ಗೆ ಸುಸ್ವಾಗತ. ನೀವೇನಾದರೂ ಮೊದಲನೇ ಬಾರಿ ಬರ್ತಿದ್ರೆ ನಿಮಗೂ ಸುಸ್ವಾಗತ. ಪೌರಾಣಿಕದ ಕಥೆಯ ಪ್ರಕಾರ ಸುಮಂತ್ ಅನ್ನೋ ಹೆಸರಿನ ಒಬ್ಬ ಋಷಿ ಇದ್ನು, ಹಾಗೂ ಅವನಿಗೆ ದೀಕ್ಷಾ ಅನ್ನೋ ಹೆಂಡತಿ ಇದ್ದಳು. ಸ್ವಲ್ಪ ಸಮಯದ ನಂತರ ದೀಕ್ಷಳಿಗೆ ಹೆಣ್ಣು ಮಗು ಆಗುತ್ತೆ. ಆ ಮಗುವಿಗೆ ಸುಶೀಲಾ ಅಂತ ಹೆಸರಿಡ್ತಾರೆ. ಆದರೆ ದುರದೃಷ್ಟವಶಾತ್ ಸ್ವಲ್ಪ ಸಮಯದ ನಂತರ ಸುಶೀಲಾ ತಾಯಿ ದೀಕ್ಷಾ ತೀರ್ಕೋತಾಳೆ. ಹೀಗಿರಬೇಕಾದ್ರೆ ಋಷಿಗೆ ತನ್ನ ಮಗಳಾದ ಸುಶೀಲನ್ನ ನೋಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಆಗತ್ತೆ. ಹಾಗಾಗಿ ಎರಡನೇ ಮದುವೆ ಆಗೋದಕ್ಕೆ ಯೋಚನೆ ಮಾಡ್ತಾನೆ, ಹಾಗೂ ಎರಡನೇ ಮದುವೆ ಕೂಡ ಆಗ್ತಾನೆ. ಅವನ ಎರಡನೇ ಹೆಂಡತಿ ಹೆಸರು ಕರ್ಕಶ ಅಂತ. ಅವಳ ಹೆಸರು ತಕ್ಕನಾಗೆ ಕರ್ಕಶವಾಗಿರ್ತಾಳೆ. ದೇವರ ಕೃಪೆಯಿಂದ ಸುಶೀಲಾ ದೊಡ್ಡವಳಾಗ್ತಾಳೆ. ಅವಳ ಮದುವೆ ಬಗ್ಗೆ ಋಷಿಗೆ ಯೋಚನೆ ಆಗತ್ತೆ. ಹೇಗೋ ಒಂದಿನ ಸುಶೀಲಳ ಮದುವೆ ಆಗನೂ ಕೂಡ ಆಗತ್ತೆ. ಆದರೆ ಮದುವೆ ಆದರೆ ಈ ದರಿದ್ರ ಅನ್ನೋದು ಅವಳನ್ನ ಬಿಡೋದಿಲ್ಲ. ನನ್ನ ಗಂಡನ ಜೊತೆ ಕಾಡಲ್ಲಿ ಅಲಿತಾ ಬರಬೇಕಾದ್ರೆ ಒಂದಿನ ನದಿ ತೀರದಲ್ಲಿ ಯಾರೋ ಕೂತ್ಕೊಂಡು ಅನಂತ ಪದ್ಮನಾಭ ವ್ರತನ ಮಾಡ್ತಾ ಇರೋದನ್ನ ನೋಡ್ತಾಳೆ. ಹಾಗೂ ಅವ್ರ ಕೈನಲ್ಲಿ ಅನಂತ ಸೂತ್ರನ ಕಟ್ಕೊಂಡಿರೋದನ್ನು ಕೂಡ ಗಮನಿಸ್ತಾಳೆ. ಅವ್ರ ಹತ್ರ ಕೇಳ್ತಾಳೆ ಅನಂತ ಪದ್ಮನಾಭ ವ್ರತದ ಮಹತ್ವವೇನು ಅಂತ, ಹಾಗೂ ಪೂಜೆ ಮಾಡೋ ವಿಧಿವಿಧಾನಗಳನ್ನ ತಿಳ್ಕೊತಾಳೆ. ಇದನ್ನು ತಿಳಿದಂಥ ಅವಳು ಕೂಡ ಅನಂತ ಸೂತ್ರನ ತನ್ನ ಕೈನಲ್ಲಿ ಕಟ್ಕೊಂಡು ಆ ವ್ರತನ ಮಾಡ್ತಾಳೆ. ನೋಡ್ತಾನೆ ಎಲ್ಲ ಒಳ್ಳೆಯದಾಗುತ್ತೆ. ಆದರೆ ಅವಳ ಗಂಡನಿಗೆ ಅಹಂಕಾರ ಬಂದ್ಬಿಡತ್ತೆ. ಇದೆಲ್ಲ ಬಂದಿರೋದು ನನ್ನ ಕಷ್ಟದ ಫಲದಿಂದ, ನಾನು ಪಟ್ಟಿರೋ ಶ್ರಮದಿಂದ, ಯಾವ ದೇವ್ರ ಕೃಪೆಯಿಂದ ಇಲ್ಲ ಅಂತ. ಮತ್ತೆ ಮುಂದಿನ ವರ್ಷವೂ ಅನಂತ ಪದ್ಮನಾಭ ವ್ರತ ಬರುತ್ತೆ. ವ್ರತ ಮಾಡ್ತಾ ಅನಂತ ಸೂತ್ರನ ಕೈನಲ್ಲಿ ಕುಟ್ಕೊಂಡು ವ್ರತ ಮುಗಿಸ್ಕೊಂಡು ಸುಶೀಲಾ ತನ್ನ ಮನೆಗೆ ಬರ್ತಾಳೆ. ಇದನ್ನು ಗಮನಿಸಿದಂಥ ಅವಳ ಗಂಡ ಏನದು ನಿನ್ನ ಕೈನಲ್ಲಿ ಇರೋದು ಅಂತ ಕೇಳ್ತಾಳೆ. ಅದಕ್ಕೆ ಸುಶೀಲಾ ಹೇಳ್ತಾಳೆ, ನಮ್ಮ ಕಷ್ಟಗಳೆಲ್ಲ ಪರಿಹಾರದಕ್ಕೆ ಕಾರಣ ಈ ಅನಂತ ಪದ್ಮನಾಭ ಸ್ವಾಮಿ ವ್ರತ ಹಾಗೂ ಈ ಅನಂತ ಸೂತ್ರ ನನ್ನ ಕೈನಲ್ಲಿ ಕಟ್ಕೊಂಡಿದ್ದಕ್ಕೆ ಅಂತ. ಇದನ್ನು ಕೇಳಿದಂಥ ಗಂಡನಿಗೆ ತುಂಬಾ ಕೋಪ ಬರುತ್ತೆ. ನಾನು ಹೋದ ವರ್ಷ ನಿನಗೆ ಹೇಳಿದೆ, ನಮಗೇನೇ ದೊರಕಿದ್ರು ಅಥವಾ ಏನೇ ಫಲ ಸಿಕ್ಕಿದ್ರು ಅದು ನನ್ನ ಶ್ರಮದ ಫಲ ಅಂತ, ಯಾವ ಅನಂತ ಪದ್ಮನಾಭದ ವ್ರತ ಅಲ್ಲ ಅಥವಾ ಯಾವ ಸೂತ್ರದ ಕಾರಣ ಅಲ್ಲ ಅಂತ ಹೇಳ್ತಾ ಆ ಸೂತ್ರವನ್ನು ಕಿತ್ತು ಬಿಸಾಕ್ಬಿಡ್ತಾನೆ. ಇದನ್ನು ನೋಡಿದಂಥ ಅನಂತ ಪದ್ಮನಾಭ ಸ್ವಾಮಿ ಕೋಪ ಬರುತ್ತೆ. ಕೋಪ ಬಂದ ಕಾರಣ ನೋಡ್ತಾ ಈ ಗಂಡನ ಹತ್ರ ಏನೇನಿರುತ್ತೋ ಅದೆಲ್ಲ ಮಾಯ ಆಗೋಗುತ್ತೆ. ಇದಾದ ಮೇಲೆ ಒಬ್ಬ ವಿದ್ವಾನ್ ಋಷಿ ಬಂದು ಅವಳ ಗಂಡನಿಗೆ ಹೇಳ್ತಾನೆ, ನೀನು ಮಾಡಿರೋ ಪಾಪದಿಂದಾಗಿ ನೀನು ಏನೇನು ಗಳಿಸಿದೆ ಅದೆಲ್ಲ ಮಾಯ ಆಗೋಗಿದೆ ಅಂತ. ನೀನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ಕೋ, ಹಾಗೂ ಅನಂತ ಪದ್ಮನಾಭ ಸ್ವಾಮಿ ವ್ರತ ಮಾಡು ಅಂತ ಹೇಳ್ತಾರೆ ವಿದ್ವಾನ್ ಋಷಿ. ಆದರೆ ಕೇವಲ 1 ವರ್ಷದ ವ್ರತದಲ್ಲಿ ಅವನಿಗೆ ಏನು ಕಳ್ಕೊಂಡಿದ್ದು ಅದು ಸಿಗೋದಿಲ್ಲ. ಇದಕ್ಕೋಸ್ಕರ ಅವನು 14 ವರ್ಷ ವ್ರತ ಮಾಡಬೇಕಾಗತ್ತೆ. 14 ವರ್ಷಗಳ ನಂತರ ಈ ವ್ರತಗಳೆಲ್ಲ ಫಲವಾಗಿ ಅನಂತ ಪದ್ಮನಾಭ ಸ್ವಾಮಿ ಹೋಲ್ದು ಅವನೇನು ಕಳ್ಕೊಂಡಿದ್ನೋ ಅದೆಲ್ಲ ಅವನಿಗೆ ಮತ್ತೆ ಮರುಸಿಗುತ್ತೆ. ವೀಕ್ಷಕರೇ, ಏನೇ ಕಷ್ಟ ಇದ್ರೂ ಅದೆಲ್ಲ ತೀರಲಿ, ಅಥವಾ ಏನೇ ಇಷ್ಟಾರ್ಥಗಳಿದ್ರೂ ಅದೆಲ್ಲ ಫಲಿಸ್ಲಿ ಅಂತ ಈ ಅನಂತ ಪದ್ಮನಾಭ ಸ್ವಾಮಿ ವ್ರತ ಅಥವಾ ಅನಂತ ಚತುರ್ದಶಿ ಪೂಜೆನ ಮಾಡ್ತಾರೆ. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.